ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಡಿ ಪ್ರಭುಸೇನಾ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಶ್ರೋತೃಗಳೇ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮೊಟ್ಟಿಗಿದ್ದಾರೆ ಹಿಂದಿ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಪ್ರಭುಸೇನಾ ಡಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್, ಈಗ 96ರಿಂದ ಇಲ್ಲಿವರೆಗೆ ಹಿಂದಿ ವಿಭಾಗ ನಡೆದುಕೊಂಡು ಬಂದ ದಾರಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಯಾವ ರೀತಿ ಇದೆ ಸರ್? 2012ರಲ್ಲಿ ನಾನು ವಿಶ್ವವಿದ್ಯಾನಿಲಯಕ್ಕೆ ಬಂದೆ. 2012ರಿಂದ ಹಿಡಿದು ಆಲ್ಮೋಸ್ಟ್ 15-16ರವರೆಗೆ ಖಂಡಿತ ಏರಿಕೆ ಕ್ರಮದಲ್ಲೇ ಇದೆ. ನಾವು ಅದನ್ನು ನೋಡುವಾಗ ಹೆಚ್ಚು ಕಡಿಮೆ 1,500, 2,000, 2,500 ಎಲ್ಲ ಅಡ್ಮಿಷನ್ಸ್ ಇತ್ತು. 2016ರ ನಂತರ UGC ಅವರು ಕೆಲವು ಮಾಡಿಫಿಕೇಶನ್ಸ್ ಮಾಡ್ತಾರೆ ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ. ಅದರ ಅನ್ವಯ ನಾವು ಹೇಳಿದಾಗೆ ಲೆವೆಲ್ 1, ಲೆವೆಲ್ 2 ಅಂತ ಏನು ಹೇಳ್ತೀವಿ, ಅದು ಇನ್ನೂ ಸ್ವಲ್ಪ ಲಿಬರಲ್ ಆಗಿತ್ತು ಮುಂಚೆ. ಅಂದ್ರೆ ಅವರು ಡಿಗ್ರಿ ಮಾಡ್ತಿದ್ರು ಪರವಾಗಿಲ್ಲ, 10+2+3 ಮಾಡ್ತಿದ್ರು ಪರವಾಗಿಲ್ಲ, ಪ್ರೈವೇಟ್ ಎಕ್ಸಾಮ್ಸ್ ಗಳನ್ನ ಪಾಸ್ ಮಾಡ್ಕೊಂಡಿದ್ರೆ ಏಜ್ ಬೇಸ್ ಮೇಲೆ ಡೈರೆಕ್ಟ್ ಆಗಿ ಅವರನ್ನ ನಾವು PG ಗೆ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ವಿ. ಆ ತರದವರ ಸಂಖ್ಯೆ ಹೆಚ್ಚು ಕಡಿಮೆ ಅವಾಗ್ಲೇನೆ ಒಂದು 50-60% ಇತ್ತು ವಿದ್ಯಾರ್ಥಿಗಳ ಸಂಖ್ಯೆ. ಅಂದ್ರೆ ಶಿಕ್ಷಣದ ಗುಣಮಟ್ಟದ ಮೌಲ್ಯವನ್ನು ಎತ್ತಿ ಹಿಡಿಲಿಕ್ಕಾಗಿ UGC ಕ್ರಮ ಕೈಗೊಂಡಿದೆ ಅಂತ ಹೇಳ್ಬೋದು. ಖಂಡಿತವಾಗಿ. ಯಾಕಂದ್ರೆ ಅವರ ಲೆಕ್ಕಾಚಾರ ನಮ್ಮ ಸಬ್ಜೆಕ್ಟಿಗೆ ನಾನು ಹೊಂದಿಕೊಂಡ ಅಂತ ಹೇಳೋದಾದ್ರೆ, ನಾವೀಗ ಪ್ರೈವೇಟ್ ಎಕ್ಸಾಮ್ಸ್ ಆದ ಪ್ರವೀಣ್ ಅಥವಾ ಪಂಡಿತನ್ನೇ ಏನು ಅದರ ಬೇಸ್ ಮೇಲೆ ಏಜ್ ಬೇಸ್ ಮೇಲೆ ತಗೊಳ್ತಾ ಇದ್ವಿ. ಅವ್ರು ಹೇಳೋದು ನಿಮಗೆ ಈಗ ಏಜ್ ಆಗಿದೆ ಓಕೆ, ಆದರೆ ನೀವು ಆ ಪರ್ಟಿಕ್ಯುಲರ್ ಪರೀಕ್ಷೆ ಪಾಸ್ ಮಾಡುವಾಗ 15, 16, 17, 18ನೇ ವರ್ಷದಲ್ಲೇ ಕ್ಲಿಯರ್ ಆಗಿರ್ತೀರಿ. ನೀವು ಸ್ನಾತಕಕ್ಕೆ ಬರುವಾಗ ಮಿನಿಮಮ್ 21 ವರ್ಷ ಆಗಿರಬೇಕು ಅನ್ನುವಂಥದ್ದು. ನಂತರ ನೀವು PG ಬರುವಾಗ ಕನಿಷ್ಠ 21ರಿಂದ 24 ವರ್ಷ ಆಗಿರಬೇಕು. ಹಾಗಾಗಿ ಎಲ್ಲರಿಗೂ ಮಾನದಂಡವಾಗಿ ಸ್ಟ್ರಿಕ್ಟ್ ಆಗಿ ಅದನ್ನು ಫಾಲೋ ಮಾಡೋದಕ್ಕೋಸ್ಕರ ಅದನ್ನು ಹೇಳಿದ್ರು. ಅದರ ನಂತರ ಸ್ವಲ್ಪ ಸಂಖ್ಯೆ ಯಾವ ಏಜ್ ಬೇಸ್ ಮೇಲೆ ಅಡ್ಮಿಷನ್ ಆಗ್ತಾ ಇದ್ರು ಅವರ ಸಂಖ್ಯೆ ಇಳಿಮುಖ ಆಗಿದೆ. ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಪಕ್ಕಾ ಪ್ರೊಫೆಷನಲ್ ಆಗಿ ಓದ್ಕೊಂಡು ಬಂದಿರ್ತಾರೆ, ಅವರು ದಾಖಲಾತಿ ಆಗ್ತಾ ಇದೆ. ಸರ್, ಉಳಿದಂತೆ ಈಗ ಓಪನ್ ಎಲೆಕ್ಟಿವ್ ಆಗಿ ತಗೊಳ್ಳೋದು ಅಂತ ಹೇಳಿದ್ರಿ, UG PG ಇದರಲ್ಲೆಲ್ಲ ಇರುವಂತಹ ವಿಷಯಗಳಿಗೂ ಓಪನ್ ಎಲೆಕ್ಟಿವ್ ಆಗಿ ತಗೊಳ್ಳುವಂತಹ ಪೇಪರಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಖಂಡಿತವಾಗಿ ಇದೆ. ಈಗ ನಾನು ಆವಾಗಲೇ ಹೇಳಿದಾಗೆ ನಾವು ಸಬ್ಜೆಕ್ಟ್ಗಳನ್ನು ಮೊದಲೇ ಡಿಸೈನ್ ಮಾಡಿ ನಮ್ಗೆ ಇದೇ ರೀತಿ ಇರಬೇಕು ಅಂತ ಕೊಟ್ಟಿರ್ತಾರೆ, UGC ನಿರ್ದೇಶನ ಕೊಟ್ಟಿರ್ತಾರೆ. ಹಾರ್ಡ್ ಕೋರ್ ಅಂತ ಕರಿತೀವಿ. ಹಾರ್ಡ್ ಕೋರ್ ಅಂತಂದರೆ ಅವಶ್ಯಕವಾಗಿ ಓದಬೇಕಾದಂಥ ಪತ್ರಿಕೆಗಳು. ನೀವು ಈಗ ಒಂದು ಕೋರ್ಸನ್ನು ಮಾಡ್ತೀರಿ ಅಂತಂದಾಗ ನೀವು ಅದು ಬೇಸ್ಮೆಂಟ್ ಬೇಕಾಗುತ್ತೆ. ಆ ಬೇಸ್ಮೆಂಟ್ ಕಟ್ಕೊಳ್ಳೋದಕ್ಕೆ ಬೇಕಾದಂಥ ಅವಶ್ಯಕವಾದ ಕೋರ್ಸ್ಗಳನ್ನು ಹಾರ್ಡ್ ಕೋರ್ ಅಂತ ಕರಿತೀವಿ. ನಂತರ ನೀವು ನೆಕ್ಸ್ಟ್ ಸಾಫ್ಟ್ ಕೋರ್ ಅಂತ ಕರಿತೀರಿ. ಸಾಫ್ಟ್ ಕೋರಲ್ಲಿ ನೀವು ಬಹು ಆಯ್ಕೆಯಾಗಿ ಅದನ್ನು ಆಯ್ಕೆ ಮಾಡ್ಕೊಳ್ಬಹುದು. ಒಂದು 4-5 ಪೇಪರ್ ಕೊಟ್ಟಿರ್ತಾರೆ, ಅದರಲ್ಲಿ 2 ಓದಿ 3 ಓದಿ ಅಂತ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟವೋ ಐಚ್ಛಿಕವಾಗಿರುತ್ತದೆ. ಮತ್ತು ಆಕ್ಚುಲಿ ಅದು ಸ್ಪೆಷಲೈಸೇಷನ್ಸ್ಗಳನ್ನು ಒಳಗೊಂಡಿರ್ತದೆ ಸಾಫ್ಟ್ ಕೋರ್. ಹಾರ್ಡ್ ಕೋರ್ ಇಟ್ಸ್ ಅ ಕಂಪಲ್ಸರಿ ಪೇಪರ್, ಕ್ಲಾಸಿಕಲ್ ಪೇಪರ್, ಬೇಸ್ಮೆಂಟ್ ಪೇಪರ್. ಸಾಫ್ಟ್ ಕೋರ್ ಬಹು ಆಯ್ಕೆ ಹೊಂದಿರುತ್ತದೆ, ವಿಶೇಷತೆಗಳನ್ನು ಬೇರೆ ಬೇರೆ ವಿಶೇಷತೆಗಳನ್ನು ಹೊಂದಿರುತ್ತದೆ. ಆ ಭಾಷೆಯಲ್ಲಿ ಸಾಹಿತ್ಯಿಕವಾಗಿಯೋ ಭಾಷಿಕವಾಗಿಯೋ ವಿಶೇಷತೆಗಳು ಹೊಂದಿರುತ್ತದೆ. ಅದರ ಆಧಾರದ ಮೇಲೆ ಪೇಪರ್ ಡಿಸೈನ್ ಆಗಿರ್ತದೆ, ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು. ಮತ್ತೊಂದು ಓಪನ್ ಎಲೆಕ್ಟಿವ್ ವಿಷಯಕ್ಕೆ ಬರೋದಾದರೆ, ಯಾಕಂದರೆ ಇದು ವಿಶೇಷವಾಗಿ ಬೇರೆ ಸಬ್ಜೆಕ್ಟ್ನ ಓದುವವರು ತಗೊಳ್ಬೇಕಾದ್ರಿಂದ ನಾವು ಅತ್ಯಂತ ಬೇಸಿಕ್ ಆಗಿ ರೆಡಿ ಮಾಡಿರ್ತೀವಿ. ಅಂದರೆ ಒಂದು ಕಮ್ಯುನಿಕೇಷನ್ಗೆ ಅನುಕೂಲವಾಗಿ, ಈಗ ನಾವು ಫಸ್ಟ್ ಸೆಮಿಸ್ಟರ್ನಲ್ಲಿ ಇಡೋದಾದರೆ ವ್ಯಾಕರಣಿಕ್ ಅನುವಾದ ಅಂತ ಇಡ್ತೀವಿ, ಅಥವಾ ನೀವು ಹಿಂದಿ ವ್ಯಾಕರಣ ಅನುವಾದ ಅಂತ ಇಟ್ಟಿರ್ತೀವಿ, ಸಿಂಪಲ್ ಆಗಿರುವಂಥದ್ದು. ಸೆಕೆಂಡ್ ಸೆಮಿಸ್ಟರ್ನಲ್ಲಿ ನಾವು ಅದನ್ನು ಹಿಂದಿ ಸಿನಿಮಾ ಅಂತ ಕನ್ವರ್ಟ್ ಮಾಡ್ತೀವಿ. ಅಂದರೆ ನೀವೀಗ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ಗೆ ಏರ್ಗತಿಯಲ್ಲಿ ಹೋಗುವಾಗ ಮಕ್ಕಳಿಗೆ ವ್ಯಾಕರಣ ಮೂಲಕವಾಗಿ ಕಳಿಸ್ಕೊಡ್ಬೇಕು.
ನಂತರ ಅದನ್ನು ಒಂದು ಮಾಧ್ಯಮವಾಗಿ ತರೋದಾದರೆ ಹಿಂದಿ ಸಿನಿಮಾ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ತುಂಬ ಜನ ಇದನ್ನು ವಿಶೇಷವಾಗಿ ಕೇಳಿದ್ದಾರೆ, ಸರ್ ನೀವು ಸಿಲೆಬಸ್ಸಲ್ಲಿ ಹಿಂದಿ ಸಿನಿಮಾ ಇಟ್ಟಿದ್ದೀರಾ ಅಂತ ಹೇಳುವಾಗ, ಇಲ್ಲಪ್ಪ, ಹಿಂದಿ ಸಿನಿಮಾ ಕೂಡ ಭಾಷೆಯನ್ನು ಕಲಿಯುವವರೆಗೆ ಈ ಕಂಟಿನ್ಯೂಸ್ ಆಗಿ ನೀವು ಹಿಂದಿ ಸಿನಿಮಾಗಳನ್ನು ಅಥವಾ ಹಿಂದಿ ಹಾಡುಗಳನ್ನು ಕೇಳ್ತಾ ಇದ್ರೆ ತುಂಬಾ ಶಬ್ದಗಳು ಗ್ರಾಸ್ ಮಾಡಿ ಅದನ್ನು ಆರಾಮಾಗಿ ಮಾತನಾಡಬಹುದು, ಹಾಗಾಗಿ ಭಾಷೆ ಅರಿವಿಗೆ ಬರೋಕೆ ಸಹಾಯ ಆಗುತ್ತೆ ಅಂತ ನಾವು ಹಿಂದಿ ಸಿನಿಮಾವನ್ನು ಸೆಕೆಂಡ್ ಸೆಮಿಸ್ಟರ್. ಒಟ್ಟಾರೆಯಾಗಿ UG PG ನಲ್ಲಿ ಏನು ಹಿಂದಿ ಭಾಷೆನಲ್ಲಿ ಡೀಟೈಲ್ ಆಗಿ ಕಲಿತಾರೆ, ಕೆಲವೊಂದು ವಿಷಯಗಳನ್ನು ನೀವು ಆಯ್ಕೆ ಮಾಡಿ ಓಪನ್ ಎಲೆಕ್ಟಿವ್ ಅಲ್ಲಿ ಸಂಕ್ಷಿಪ್ತವಾಗಿ ಅವರುಗಳಿಗೆ ಕಲಿಸೋ ಪ್ರಯತ್ನ ಮಾಡಿ, ಸಂಕ್ಷಿಪ್ತವಾಗಿ ಸರಳವಾಗಿ ಕಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಇನ್ನೊಂದು ವಿಶೇಷತೆ ಇದೆ, ಇಲ್ಲಿ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಅಂತ ಇದೆ, ದಟ್ ಈಸ್ ಕಾಲ್ಡ್ SEC ಅಂತ ಕರಿತೀವಿ. ಇದರಲ್ಲಿ ಅವ್ರೇನು ಹೇಳ್ತಾರೆ UGC ಅಲ್ಲಿ ಅಂತಂದ್ರೆ, ನಿಮ್ಮ ಸಬ್ಜೆಕ್ಟಿಗೆ ಹೊಂದುವಾಗೆ ಸ್ಕಿಲ್ ಪೇಪರ್ಗಳನ್ನು ಡಿಸೈನ್ ಮಾಡಬೇಕು. ಅಂದ್ರೆ ಅವರು ಕೌಶಲ್ಯಗಳನ್ನ ಈಗ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಅವ್ರ ಕೌಶಲ್ಯಗಳನ್ನು ಪಡ್ಕೊಳ್ತಾರೆ, ಫಿನಾನ್ಸ್ ಅಥವಾ ಮಾರ್ಕೆಟಿಂಗ್ ಏನೋ ಪಡ್ಕೊಳ್ತಾರೆ. ನಿಮ್ಮ ಭಾಷೆದ ನಿಮ್ಮ ಹಿಂದಿ ಭಾಷೆಯಲ್ಲಿ ಏನು ಸ್ಪೆಷಲ್ ಅಂತ ಹೇಳೋದಾದ್ರೆ, ನಾವು ಭಾಷಾ ಕೌಶಲ್ಯ ಅಂತ ಪೇಪರ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದರಲ್ಲಿ ಭಾಷೆಯನ್ನು ಮಾತಾಡಲಿಕ್ಕೆ ಇರುವಂಥ, ಕಮ್ಯುನಿಕೇಷನ್ ಮಾಡಲಿಕ್ಕೆ ಇರುವಂಥ ಟೆಕ್ನಾಲಜಿಯನ್ನು ಅದರಲ್ಲಿ ನಾವು ಪೇಪರ್ನ ಡಿಸೈನ್ ಮಾಡಿದ್ವಿ 2 ಸೆಮಿಸ್ಟರ್ಗೆ. ಅದನ್ನು ಭಾಗ 1 ಭಾಗ 2 ಮಾಡಿದ್ದೀವಿ 3rd and 4th ಸೆಮಿಸ್ಟರ್ಗೆ. ಹಾಗಾಗಿ ಭಾಷಾ ಕೌಶಲ್ಯ ಅನ್ನುವಂಥ ಪೇಪರ್ ಹಿಂದಿ ಭಾಷೆಗೆ ಹೊಂದಿಕೊಂಡಂತೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಪೇಪರ್ ಆಗಿರ್ತದೆ. ಈಗ ಸ್ನಾತಕೋತ್ತರ ಆಯಿತು ಸರ್, ಸ್ನಾತಕೋತ್ತರ ಆಯಿತು, ಉಳಿದಂತೆ ಸರ್ಟಿಫಿಕೇಟ್ ಕೋರ್ಸ್ಗಳು ಈ ಥರದ್ದೇನಾದರೂ? ಈಗ ಒಂದು PhD ಕೋರ್ಸ್ ಮೊದಲಿಂದ ನಡೀತಾ ಇದೆ, ಕ್ಲಾಸಿಕಲ್ ಕೋರ್ಸ್. ಅದರಲ್ಲಿ ವಿದ್ಯಾರ್ಥಿಗಳು ಹಿಂದಿ ಭಾಷೆಯನ್ನು ಓದಿರ್ತಾರೆ, UG ಲೆವೆಲಲ್ಲಿ PG ಲೆವೆಲ್ ಓದಿರ್ತಾರೆ. ಮತ್ತು ನಂತರ CET ಬರೆದು ಅವರನ್ನು ಸಂಶೋಧನೆಗೆ ತೋರಿಸ್ಕೊಳ್ತೀವಿ. ಇಟ್ಸ್ ಅ ರೆಗ್ಯುಲರ್ ಪ್ರೊಸೆಸ್. ಅದರೊಟ್ಟಿಗೆ ಈಗ ನಾನು ಆವಾಗಲೇ ನಿಮಗೆ ಶುರುವಲ್ಲಿ ಹೇಳಿದಾಗೆ 2 ಪೇಪರ್ ನಾವು ಅದನ್ನು ಯಾವಾಗಲೂ ನಮ್ದೀಗ ಬೇರೆ ಭಾಷೆಗಳಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ. ಈಗ ಬಜೆಟ್ ಆದ ಕೂಡಲೇ ಕಾಮರ್ಸ್ನವ್ರು ಹೇಗೆ ಅಪ್ಡೇಟ್ ಮಾಡ್ಕೊಳ್ತಾರೋ, ನಮಗೂ ಕೂಡ ಈಗ ಭಾಷಾ ಪ್ರೌದ್ಯೋಗಿಕಿ ಅಂತ ಇದೆ, ಲ್ಯಾಂಗ್ವೇಜ್ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್, ಈಗ ಭಾಷೆ ಅಂದರೆ ಕೇವಲ ಟೀಚಿಂಗ್ ಫೀಲ್ಡ್ನಲ್ಲಿ ಮಾತ್ರ ಹೋಗ್ತಾರೆ ಅಥವಾ ಬೇರೆ ಫೀಲ್ಡ್ನಲ್ಲಿ ಅವರಿಗೆ ಅವಕಾಶಗಳಿಲ್ಲ ಅನ್ನುವಂಥದ್ದೇನಿಲ್ಲ. ಭಾಷೆಯಲ್ಲೂ ಕೂಡ ಬೇರೆ ಬೇರೆ ಅವಕಾಶಗಳಿದೆ. ಹಾಗಾಗಿ ಅದರ ಟೆಕ್ನಾಲಜಿಯನ್ನು ನಾವಿಲ್ಲಿ ಭಾಷಾ ಪ್ರೌದ್ಯೋಗಿಕಿಯಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೇಕು. ಅದು ಪ್ರಪೋಸಲ್ನಲ್ಲಿ ಇದೆ. ಮತ್ತು ಇನ್ನೊಂದು, ಇಂಗ್ಲೀಷನ್ನು ಟಾರ್ಗೆಟ್ ಆಗಿಟ್ಟು ಭಾರತೀಯ ಭಾಷೆಗಳನ್ನು ಟ್ರಾನ್ಸ್ಲೇಷನ್ಗೆ ಬಳಸ್ಕೊಳ್ಳುವಾಗ ಹಿಂದಿ, ಉರ್ದು, ತಮಿಳು, ಸಂಸ್ಕೃತ ಎಲ್ಲ ಬರುತ್ತೆ. ಹಿಂದಿಯನ್ನು ಕೂಡ ನಾವು ಅದರಲ್ಲಿ ಹೊಂದಾಣಿಕೆ ಮಾಡಿ ಜೊತೆಲಿ ಇಟ್ಕೊಂಡಿದ್ದೀವಿ ಪ್ರಪೋಸಲ್ ಆಗಿ. ಅದನ್ನು ಮುಂದೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಆ ಕೋರ್ಸ್ ಬರುವ ಸಾಧ್ಯತೆ ಇದೆ. ಅಂದರೆ ಇಂಗ್ಲೀಷನ್ನು ಒಂದು ಕಡೆ ಇಟ್ಕೊಂಡು ಉಳಿದ ಭಾರತೀಯ ಭಾಷೆಗಳನ್ನು ಅದರ ಜೊತೆ ಟ್ರಾನ್ಸ್ಲೇಟ್ ಮಾಡುವಂಥದ್ದು. ಹೌದು. ಸರಿ, PhD ವಿಷಯಕ್ಕೆ ಬಂದರೆ ಯಾವ ರೀತಿ ಅವರಿಗೆ ಅವಕಾಶಗಳಿದೆ, ಅದಕ್ಕೆ ಪ್ರವೇಶಕ್ಕೆ ಅರ್ಹತೆಗಳೇನು, ಏನೇನೆಲ್ಲ ಅವರು ಓದಿರಬೇಕಾಗ್ತದೆ ಸಂಶೋಧನೆ ಕೈಗೊಳ್ಳಬೇಕಾದ್ರೆ? ಇದಕ್ಕೆ ನಿಗದಿತವಾದಂತಹ, ಈಗ UGಗೆ ಇದೇ ರೀತಿ ಇರಬೇಕು, PGಗೆ ಇದೇ ರೀತಿ ಇರಬೇಕು ಅನ್ನುವಂಥ ನಿಗದಿತವಾದಂಥ ಮಾನದಂಡ ಇದೆ. PGಗೆ ಹಾಫ್ ಫಾರ್ಮಲ್ ಅಂತ ಇದೆ. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಈಗ ಫಸ್ಟು ಗೈಡನ್ನು ಐಡೆಂಟಿಫೈ ಮಾಡಿರ್ತಾರೆ ಯೂನಿವರ್ಸಿಟಿ, ಅವರ ಅಂಡರ್ಲಿ ಕೆಟಗರಿ ಆಧಾರಿತವಾಗಿ ಇಷ್ಟು ಸೀಟ್ಗಳಿರ್ತವೆ, ಅದನ್ನು ನೋಟಿಫಿಕೇಶನ್ ಮಾಡ್ತಾರೆ. ಆ ಸಂಬಂಧಿತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ CET ಬರೆದು ವೈವಾಗಿ ಬರ್ತಾರೆ. ಎಷ್ಟು ಲಭ್ಯ ಇದೆ ಅಷ್ಟು ಸೀಟ್ಗಳಿಗೆ ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ಒಂದು 10 ಸೀಟ್ ಇದೆ ಅಂದರೆ ಕೆಟಗರಿ ಆಧಾರಿತವಾಗಿ ಸೆಲೆಕ್ಷನ್ ಆಗ್ತಾರೆ, CET ಬರೆದು. ಆದರೆ ಒಂದು ವೈವಾ ಇರ್ತದೆ ಅದರಲ್ಲಿ. ಆ ವೈವಾದಲ್ಲಿ ನಾವು ಅವರ ವಿಶೇಷತೆಗಳನ್ನು ನಾವು ಪ್ರಶ್ನೆಗಳು ಮಾಡ್ತೀವಿ. ಈಗ ಅವರು UGಯಲ್ಲಿ ಏನು ಕಲಿತಿದ್ದಾರೆ, PGಯಲ್ಲಿ ಏನು ಕಲಿತಿದ್ದಾರೆ ಅನ್ನೋದಕ್ಕಿಂತ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನಲ್ಲಿ ನೀವೇನು ವಿಶೇಷವಾಗಿ ಕಲ್ತಿದ್ದೀರಿ, ನಿಮ್ಮ ಇಂಟ್ರೆಸ್ಟ್ ಏನು, ಏರಿಯಾ ಆಫ್ ಇಂಟ್ರೆಸ್ಟ್ ಏನು ಅನ್ನುವಂಥದ್ದೇ ಸಂಶೋಧನೆ ಮಾಡಲಿಕ್ಕೆ ನೀವು ಅರ್ಹರಿದ್ದೀರಿ ಅಂತ ಅದ್ರಲ್ಲಿ ಟೆಸ್ಟ್ ಮಾಡ್ತೀವಿ. ಅಲ್ಲಿ ಟೆಸ್ಟ್ ಮಾಡಿ ನಂತರನೇ ನಾವು ತಗೊಳ್ಳೋದು. ಅಂದರೆ ಅರ್ಹತೆಗಳೇನು ಸರ್? ಈಗ MSc ಮುಗಿದ ತಕ್ಷಣ ಅವರು ಜಾಯ್ನ್ ಆಗ್ಲಿಕ್ಕೆ ಬಂದರೆ PhDಗೆ, MAನಲ್ಲಿ ಅವರು ಎಷ್ಟು ಅಂಕಗಳನ್ನ ಪಡೆದಿರಬೇಕು ಮತ್ತು ಯಾವ ಪರೀಕ್ಷೆಗಳನ್ನ ಬರೀಬೇಕು ಉಳಿದಂತೆ? MA ಇನ್ ಹಿಂದಿಯಲ್ಲಿ ಮಿನಿಮಮ್ 55% ಅಂಕಗಳನ್ನು ತಗೊಂಡಿರಬೇಕು ವಿದ್ಯಾರ್ಥಿಗಳು. ಅದರ ನಂತರನೇ ಅವರಿಗೆ CETಗೆ ಎಲಿಜಿಬಲ್ ಆಗುವಂಥದ್ದು. ಮತ್ತು ಇನ್ನೊಂದು ಏನಂತಂದರೆ, NET ಬರೆದಿರ್ತಾರೆ, ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ UGC ನಡೆಸುವಂಥ NET ಎಕ್ಸಾಮ್ ಪಾಸ್ ಮಾಡಿರ್ತಾರೆ ರಾಷ್ಟ್ರೀಯ ಮಟ್ಟದಲ್ಲಿ. ಅದನ್ನು ಪಾಸ್ ಮಾಡಿದವರಿಗೆ CETಯಿಂದ ವಿನಾಯಿತಿ ಇರ್ತದೆ, ಡೈರೆಕ್ಟ್ ವೈವಾಗಿ ಬರ್ಬೋದು. ಮತ್ತು ಕೆಲವರು JRF ಮಾಡ್ಕೊಂಡಿರ್ತಾರೆ, ಅವರು ಕೂಡ CETಯಿಂದ ವಿನಾಯಿತಿ ಇರ್ತದೆ, ಡೈರೆಕ್ಟ್ ಆಗಿ ವೈವಾಗಿ ಬಂದು ಅವರು ತಮ್ಮ ಫಾರ್ಮಾಲಿಟೀಸ್ನ ಮುಗಿಸ್ಕೊಳ್ಬೋದು. ಆದರೆ ಮಿನಿಮಮ್ ಫಾರ್ಮಾಲಿಟೀಸ್ MA ಇನ್ ಹಿಂದಿ 55%. ವಿದ್ಯಾರ್ಥಿ ಕಾನ್ಫಿಡೆಂಟ್ ಆಗಲಿಲ್ಲ, ನನಗೆ ಈ ವಿಷಯದಲ್ಲಿ ನಾನು ಮಾಡಬೇಕು, ಅವ್ರಿಗೊಂದು ಪೂರ್ವ ತಯಾರಿ ಇಲ್ಲದೆ ಬಂದರೆ ಸಿಗುವಂಥ ಚಾನ್ಸಸ್ ಕಡಿಮೆ. ಎಲ್ಲರಿಗೂ ಸಿಗುತ್ತೆ ಅಂತ ಹೇಳಲ್ಲ. ಈಗ ಒಂದು 10 ಸೀಟ್ ಇದೆ ಅಂದರೆ ಒಂದು 30 ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಆ 30 ಜನಕ್ಕೂ ನನಗೆ ಸಿಗ್ತದೆ ಅಂತ ಕಾನ್ಫಿಡೆನ್ಸ್ ಯಾವಾಗಿರಬೇಕು ಅಂದರೆ, ಸಂಶೋಧನೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಪೂರ್ವ ತಯಾರಿ ಮಾಡ್ಕೊಂಡು ಬಂದಿದ್ರೆ. ಸರ್, ಈಗ MA ಓದ್ತಾ ಇರುವಾಗ PhDಗೆ ಪ್ರಿಪೇರ್ ಆಗೋ ತರಹ ವಿಷಯ ಏನಾದರೂ ಕಲಿಸ್ತೀರಾ ಅವ್ರಿಗೆ?
ಖಂಡಿತವಾಗಿ ಕಲಿಸ್ತೀವಿ. ಯಾಕಂದರೆ ನಿಮಗೆ ಯಾವಾಗಲೇ ಸಾಫ್ಟ್ ಕೋರ್ ಅಂತ ಒಂದು ಪೇಪರ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಸರ್ ಅಂತ ಹೇಳಿದ್ವಿ. ಈಗ ಸಾಫ್ಟ್ ಕೋರಲ್ಲಿ ನಾವು ಕೆಲವು ಸ್ಪೆಷಲೈಸೇಷನ್ಸ್ನ ಟೀಚ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಹೇಳೋದಾದರೆ PhDಗೆ ಹೊಂದಿಕೊಂಡಂತೆ ಕೆಲವು ಬೇಸಿಕ್ ಥಿಯರೀಸ್ ಬರ್ತದೆ. ಬೇಸಿಕ್ ಥಿಯರೀಸ್ ಆಲೋಚನಾ ಸಿದ್ಧಾಂತ ಅಂತ ಕರಿತೇವೆ ನಾವು. ಅದನ್ನು ಆಲೋಚನಾ ಸಿದ್ಧಾಂತನ ನಾವು ನಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸಿದ್ದೇವೆ. ಮತ್ತು ಕೆಲವು ಥಿಯರೀಸ್ ಬರ್ತದೆ. ಈಗ ಸ್ತ್ರೀವಾದ ಆಗಿರ್ಬೋದು, ಆದಿವಾಸಿ ಸಾಹಿತ್ಯ ಆಗಿರ್ಬೋದು, ಪಠ್ಯಕ್ರಮದ ಭಾಗವಾಗಿ ಅದನ್ನೆಲ್ಲ ನಾವು ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಯಾಕಂದರೆ PG ಓದುವಾಗಲೇ ನಿಮ್ಗೆ ಐಡಿಯಾ ಬಂದಿರಬೇಕು, ಇಲ್ಲಾಂದರೆ ಬ್ಲ್ಯಾಂಕ್ ಆಗಿ ಬಂದು ಸಂಶೋಧನೆ ಮಾಡಲಿಕ್ಕೆ ಆಗಲ್ಲ. ಪ್ರಬಂಧಗಳಿಂದನೇ ತಯಾರು ಮಾಡಿ ನಾವು ಅದನ್ನು ರೆಡಿ ಮಾಡ್ಕೊಂಡಿರ್ತೀವಿ. ಸರ್, ವಿದ್ಯಾರ್ಥಿಗಳು ಕೆಲವರು ಕೆಲಸ ಮಾಡಿಕೊಂಡು ಕಲಿಯೋದಕ್ಕೆ ಬರ್ತಾರೆ. ಮೇಲಾಗಿ ದೂರ ಶಿಕ್ಷಣದಲ್ಲಿ ಅವರಿಗೆ ಕಲಿಸ್ಬೇಕು. ಅವರಿಗೆಲ್ಲ ಬೋಧನೆಯನ್ನ ಯಾವ ರೀತಿ ಮಾಡ್ತೀರಿ? ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ UGC ರೆಗ್ಯುಲೇಷನ್ಸ್ ಅನ್ವಯ ಆನ್ಲೈನ್ ಆಫ್ಲೈನ್ 2 ಮೋಡ್ನಲ್ಲೂ ಕೂಡ ನಾವು ಪಾಠಗಳನ್ನು ಮಾಡ್ತೇವೆ. ವಿದ್ಯಾರ್ಥಿಗಳ ಅನುಕೂಲತೆಯ ಆಧಾರದ ಮೇಲೆ PCP ಅಂತ ಕರಿತೀವಿ, ಪರ್ಸನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ಸ್ ಅಂತ. ವಿದ್ಯಾರ್ಥಿಗಳ ಲಭ್ಯತೆ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಕೆಲವು ಗ್ರೂಪ್ಗಳನ್ನು ಮಾಡಿದ್ದಾರೆ. ಇತ್ತೀಚಿನ ವೈಜ್ಞಾನಿಕ ಟೆಕ್ನಾಲಜಿಯನ್ನು ಬಳಸ್ಕೊಳ್ಬೇಕಾಗ್ತದೆ. ವಿದ್ಯಾರ್ಥಿಗಳನ್ನ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅಥವಾ ಯೂನಿವರ್ಸಿಟಿದು ಒಂದು KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಅಂತ ಒಂದು ಗ್ರೂಪ್ ಇದೆ. ಆ ಗ್ರೂಪ್ನಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡಿ ಗ್ರೂಪಿಗೆ ಸೇರಿಸ್ಕೊಂಡಿರ್ತೀವಿ. ಅವರಿಗೆ ಟೈಮ್ ಟೇಬಲ್ ನಿಗದಿ ಮಾಡಿ ಆನ್ಲೈನ್ ಆದರೆ ಆನ್ಲೈನ್, ಆಫ್ಲೈನ್ ಕಾಲಕ್ಕೆ ತಕ್ಕಂಗೆ, ಪರಿಸ್ಥಿತಿಗೆ ತಕ್ಕಂಗೆ ಅವರು ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅವರಿಗೆ ಪಾಠ ಮಾಡುವಂಥದ್ದು ಇದೆ. ಆನ್ಲೈನ್ ಕೂಡ ಮಾಡುವಂಥ ವ್ಯವಸ್ಥೆ ಇದೆ. ಮತ್ತೆ ಅಧ್ಯಯನಕ್ಕೆ ಬೇಕಾದ ಸಾಮಗ್ರಿಗಳು ಸರ್? ನಮ್ಮ SLM ವಿಷಯದಲ್ಲಿ ನಂಗೆ ತುಂಬ ಖುಷಿ ಇದೆ. ಯಾಕಂತಂದರೆ ಮೊದಲು SIM ಅಂತ ಇತ್ತು. ಅದನ್ನು ಸೆಲ್ಫ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್ ಅಂತ ಕರಿತೀವಿ. ಸೆಲ್ಫ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್ ಅಂದರೆ ನೀವೇ ಸ್ವತಃ ಓದ್ಕೊಳ್ಬೇಕು. ನಿಮಗೆ ಪ್ರಶ್ನೆ ಬರುತ್ತೆ, ಅದನ್ನು ಬರೀಲಿಕ್ಕೆ ಸೈಡ್ನಲ್ಲಿ ಪುಸ್ತಕದ ಬದಿಯಲ್ಲಿ ಒಂದು ಕೆಲವು ಸ್ಪೇಸ್ ಬಿಟ್ಟಿರ್ತಾ ಇದ್ರು. ನೀವು ಓದ್ಕೋತೀರಿ, ನಿಮಗೆ ಪ್ರಶ್ನೆ ಬರುತ್ತೆ, ಅದನ್ನು ನೀವೇ ಸಾಲ್ವ್ ಮಾಡ್ಕೋಬೇಕು. ಸೆಲ್ಫ್ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ ಅದು ಓದಿಸ್ಕೊಂಡು ಹೋಗುತ್ತೆ, ನಿಮ್ಮನ್ನು ಒನ್ ಬೈ ಒನ್ ಓದಿಸ್ಕೊಂಡು ಹೋಗುತ್ತೆ. ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಅಂತ ಇತ್ತೀಚೆಗೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅಂದರೆ 2012 ನಂತರ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲಲ್ಲಿ ನಿಮಗಲ್ಲಿ ಪ್ರಶ್ನೆಗಳು ಹೇಳ್ತಾ ಇತ್ತಲ್ಲ, ಆ ಪ್ರಶ್ನೆನೇ ಬರೋದಿಲ್ಲ. ಆ ಮುಂಚಿನ ಆಬ್ಜೆಕ್ಟಿವ್ಸ್ ಕೊಟ್ಟಿರ್ತೀವಿ ನಿಮಗೆ. ಅಂದರೆ ಈ ಲೆಸನ್ನಲ್ಲಿ, ಈ ಯೂನಿಟ್ನಲ್ಲಿ ನೀವು ಏನೇನೆಲ್ಲ ಓದ್ಬೋದು, ಆರ್ಡರ್ ವೈಸ್ ಏನೆಲ್ಲ ಓದ್ಬೋದು ಅಂತ ಕೊಟ್ಟಿರ್ತೀವಿ. ಸೊ ಆಬ್ವಿಯಸ್ಲಿ ಟೈಟಲ್ ಓದಿದ ಕೂಡಲೇ ನೀವು ಆಬ್ಜೆಕ್ಟಿವ್ ಓದಿದರೆ ಕಂಟಿನ್ಯೂಸ್ ಆಗಿ ವಿದ್ಯಾರ್ಥಿಗಳು ಅದನ್ನು ಓದ್ಬೋದು. ಮತ್ತು ವಿಶೇಷವಾಗಿ ನಮ್ಮ SLM ಬಗ್ಗೆ ನನಗೆ ಯಾಕೆ ಖುಷಿ ಇದೆ ಅಂತಂದರೆ, CBCS ಸಿಲೆಬಸ್ನಲ್ಲಿ ಇಟ್ಟಿರುವಂಥ ಪೇಪರ್ಗಳು ವಿದ್ಯಾರ್ಥಿಗಳು ಕೆಲವು ಪರೀಕ್ಷಾ ದೃಷ್ಟಿಯಿಂದ ಹೊರಗಡೆಯಿಂದ ಬಂದು ನಮ್ಮಲ್ಲಿ ದುಡ್ಡು ಕೊಡ್ತೀನಿ, ನಂಗೆ ಖರೀದಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಒಂದು ಕೇಳ್ತಾರೆ. ಕೇಂದ್ರೀಯ ಮತ್ತು ರಾಜ್ಯ ಸರ್ಕಾರಗಳು ನಡೆಸುವಂಥ ಇತರೆ ಪರೀಕ್ಷೆಗಳಿಗೆ ಅದು ಕೂಡ ನಮಗೆ ದೃಷ್ಟಿಯಲ್ಲಿರ್ತದೆ. ಯಾಕೆ ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಾದ್ದರಿಂದ ನಾವು ಇಡುವಂಥ ಸಬ್ಜೆಕ್ಟ್ಗಳು, ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ, ಅದರಲ್ಲಿ ಪತ್ರಕಾರಿತಾ ಅಂತ ಒಂದು ಜರ್ನಲಿಸಮ್ ಇಟ್ಟಿರ್ತೀವಿ, ಫಂಕ್ಷನಲ್ ಹಿಂದಿ ಅಂತ ಇಟ್ಟಿರ್ತೀವಿ, ಟ್ರಾನ್ಸ್ಲೇಷನ್ ಅಂತ ಏನೋ ಇಟ್ಟಿರ್ತೀವಿ ಪೇಪರ್. ಮತ್ತು ಇನ್ನೊಂದು ವಿಶೇಷವಾಗಿ ನಮ್ಮ ಸಬ್ಜೆಕ್ಟ್ನಲ್ಲಿ ಕರ್ನಾಟಕ ಸಂಸ್ಕೃತಿ ಕನ್ನಡ ಸಾಹಿತ್ಯ ಅನ್ನುವಂಥ ಒಂದು ಬ್ಯೂಟಿಫುಲ್ ಆದ ಪೇಪರ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಹಿಂದಿ ಮೀಡಿಯಮಲ್ಲಾದರೂ ನಾವು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಹಿಂದಿ ಮೀಡಿಯಮ್ನಲ್ಲಿ ಓದುವಂಥ ವ್ಯವಸ್ಥೆ ಮಾಡಿದ್ದೀವಿ. ಈ ಕನ್ನಡದ ಬಗ್ಗೆ ಪ್ರಶ್ನೆ ಬಂದರೂ ನಿಮಗೆ ಹಿಂದಿ ಮಟೀರಿಯಲಲ್ಲೇ ಓದ್ಕೊಂಡು ಉತ್ತರ ಕೊಡ್ಬೋದಂತ ತುಂಬ ಸಾಧ್ಯತೆಗಳಿದೆ. ಹಾಗಾಗಿ ನಮ್ಮ ಮಟೀರಿಯಲ್ನ ತುಂಬ ಡಿಮಾಂಡ್ ಇದೆ. ಸರ್, ಹಿಂದಿ ಕಲಿತಾದ್ಮೇಲೆ ಹೊರ ಜಗತ್ತಿನಲ್ಲಿ ಉದ್ಯೋಗ ಅವಕಾಶಗಳ ಬಗ್ಗೆ ಇದು ಮುಖ್ಯವಾದ ಪ್ರಶ್ನೆ. ಯಾಕಂತಂದರೆ ನಾನು ಹೇಳೋದು ಭಾಷಾ ದೃಷ್ಟಿಯಿಂದ, ಸಾಹಿತ್ಯದ ದೃಷ್ಟಿಯಿಂದ ಪ್ರಥಮವಾಗಿ ಬೇಸಿಕಲಿ ನೀವು ತಿಳ್ಕೊಳ್ಳೋದಾದರೆ ಸಂವಹನ ಕಲೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ದಿಸ್ ಇಸ್ ಫಸ್ಟ್ ಥಿಂಗ್. ಎರಡನೇದು, ನಿಮಗೆ ಮಾರಲ್ ವ್ಯಾಲ್ಯೂಸ್, ಲೈಫ್ ಸ್ಕಿಲ್ಸನ್ನು ಭಾಷೆ ನಿಮಗೆ ಕಲಿಸ್ಕೊಡುತ್ತೆ. ಎರಡನೇದೇನಪ್ಪ ಅಂತಂದರೆ, ಈಗ ಭಾಳ ವಿಪುಲವಾದ ಅವಕಾಶಗಳಿದೆ. ಜಾಬ್ ಆಪರ್ಚುನಿಟೀಸ್ ನಿಮಗೆ ಪ್ರಪಂಚದಾದ್ಯಂತ ಇದೆ. ಅದನ್ನು ನಾನು ಡಿವೈಡ್ ಮಾಡೋದಾದರೆ ಟೀಚಿಂಗ್ ಪ್ರೊಫೆಷನಲ್ಲಿಗೆ ಹೋಗ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೋಗ್ಬೋದು, ಟ್ರಾನ್ಸ್ಲೇಟರ್ ಆಗ್ಬೋದು, ರಾಜಭಾಷಾ ಅಧಿಕಾರಿ ಅಂತಿದೆ. ಹೊಸದಾಗಿ AI ಈ ಸಂದರ್ಭದಲ್ಲಿ ಕಂಟೆಂಟ್ ರೈಟರ್ಗಳನ್ನಾಗಿ, ಪತ್ರಕಾರಗಳನ್ನಾಗಿ, ಟೆಲಿಕಾಲರ್ಸ್ಗಳನ್ನಾಗಿ, ಟೈಪಿಸ್ಟ್ಗಳನ್ನಾಗಿ, DOಗಳನ್ನಾಗಿ ಭಾಳ ಅವಕಾಶಗಳಿದೆ. ಹಾಗಾಗಿ ಅವರು MA ಹಿಂದಿಯಿಂದ ಭಾಳ ಧೈರ್ಯವಾಗಿ ತಗೊಳ್ಬೋದು. ಒಳ್ಳೆಯದು ಸರ್. ಇಷ್ಟೊತ್ತು ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಡಿ ಪ್ರಭುಸೇನಾ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.